साहेब अंबेडकर जी के डॉक्टर बाबा साहेब अंबेडकर जी के डॉक्टर बाबा साहेब अंबेडकर जी के ಮಾಧ್ಯಮ ಮಿತ್ರರೇ, ಏನಿವತ್ತು ಬಹುಜನ ಸಂಘಟನೆಗಳ ಒಕ್ಕೂಟದಲ್ಲಿರ್ತಕ್ಕಂಥ ವಿವಿಧ ಘಟಕಗಳ ಎಲ್ಲ ತಾಲೂಕಾಧ್ಯಕ್ಷರುಗಳು, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಇವತ್ತು ಒಂದು ಪತ್ರಿಕೆ ಹೇಳಿಕೆಯನ್ನ ನೀಡಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಒಂದು ಸಭೆ ನಡೆಸೋದರ ಮುಖಾಂತರ ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತು ಜನಸಮೂಹ ಸಂಸ್ಥೆ ಆಶ್ರಯದಲ್ಲಿ ಸಾನಾ ಸೌ ಸೇವಾ ಟ್ರಸ್ಟ್ ಇದರ ಮುಖಾಂತರ ಏನು 2008ರಿಂದ ನಾವು ಒಂದು ಸಮಾಜ ಸೇವೆ ಮಾಡೋದ್ರ ಮುಖಾಂತರ ಶೋಷಿತ ಸಮಾಜದ ಪರವಾಗಿ ಕೆಲಸ ಮಾಡ್ತಾ ಒಂದು ಶೋಷಿತ ಸಮಾಜಕ್ಕೆ ಏನೆಲ್ಲ ಬೇಕಾಗಿದೆಯೋ ಅಂತ ಒಂದು ಮೂಲಭೂತ ಸೌಲಭ್ಯಗಳ ಬಗ್ಗೆ ಹೋರಾಟ ಮಾಡ್ತಾ ಹೋರಾಟದ ಹಾದಿಯಲ್ಲಿ ಪ್ರತಿ ವರ್ಷವೂ 5/7 ಏನು ಈಗ 2026 ಇಂಥ ಒಂದು 5/7 ಬರ್ತಕ್ಕಂಥ 5ನೇ ತಾರೀಕು 7ನೇ ತಿಂಗಳಲ್ಲಿ ಪ್ರತಿ ವರ್ಷನೂ ನಮ್ಮ ಒಂದು ಈ 3 ಸಂಸ್ಥೆಗಳ ಅಡಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದಿ ಏನು ಬಡತನದಿಂದ ಓದಿ ಅವರು ಒಂದು ಹಂತಕ್ಕೆ ಬರ್ತಕ್ಕಂಥ ಒಂದು SSLCಯಲ್ಲಿ ಒಳ್ಳೆ ಅಂಕಗಳನ್ನು ಪಡೆದು ಇಡೀ ತಾಲೂಕಿಗೆ ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ದಿಟ್ಟಿನಲ್ಲಿ ಏನು ವಿದ್ಯಾರ್ಥಿಗಳು ಬಂದಿರ್ತಾರೋ ಅಂಥ ವಿದ್ಯಾರ್ಥಿಗಳನ್ನ ನಾವು ನಮ್ಮ ಸಂಸ್ಥೆಗಳು ಒಂದು ಗಮನದಲ್ಲಿಟ್ಕೊಂಡು ಏನು ಸರ್ಕಾರಿ ಶಾಲೆಗೆ ಹೋಗ್ತಕ್ಕಂಥ ಪ್ರತಿ ವಿದ್ಯಾರ್ಥಿಯು ಬಡ ಕುಟುಂಬದಿಂದ ಹೋಗಿ ಓದಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಒಂದು ಇದು ಸರ್ಕಾರಿ ಶಾಲೆಗಳಲ್ಲಿದೆ. ಅದ್ರ ಜೊತೆಗೆ ಏಡೆಡ್ಗಳಿಗೂ ಹೋಗ್ತಾರೆ, ಏಡೆಡ್ ಶಾಲೆಗಳಲ್ಲೂ ಸಹ ಒಂದು ವಿದ್ಯಾರ್ಥಿಗಳು ಇರ್ತಾರೆ. ಅದರ ಜೊತೆಯಲ್ಲಿ ಇವತ್ತು ಬಹಳಷ್ಟು ಏನು ಪ್ರೈವೇಟ್ ಶಾಲೆಗಳನ್ನು ಸಹ ನಮ್ಮ ತಾಲೂಕಿನಲ್ಲಿ ಇದ್ದಾವೆ. ನಾವು ಹಿಂದೆಯಿಂದ ಏನು ಒಂದು ಇದು 18ನೇ ವರ್ಷದ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ನಾವು ಮೊದಲು ಪ್ರಾರಂಭ ಮಾಡಿದ್ದೆ ಸರ್ಕಾರಿ ಶಾಲೆಗಳಲ್ಲಿ ಉನ್ನತ ಅಂಕ ಗಳಿಸಿರತಕ್ಕಂಥ SSLC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅಂತೇಳಿ ಅಲ್ಲಿನಿಂದ ಇಲ್ಲಿವರೆಗೂ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಬರ್ತಾ ಇದ್ದೀವಿ. ಈಗ ಬರ್ತಕ್ಕಂಥ 5/7/2026 ಭಾನುವಾರದಂದು ಬಹುಜನ ಸಂಘಟನೆಗಳ ಒಕ್ಕೂಟದ ಜನಸಮೂಹ ಸಂಸ್ಥೆ ಮತ್ತು ಸಾನಾಸೌ ಸೇವಾ ಟ್ರಸ್ಟಿನ ವತಿಯಿಂದ ಏನು ನನ್ನ ತಾಲೂಕಿನ ಮುಳಬಾಗಲ್ ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ SSLCಯಲ್ಲಿ ಓದಿ ಉನ್ನತ ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಒಂದು ಸರ್ಕಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಡೆಯಿಂದ ಪಟ್ಟಿಯನ್ನು ಪಡೆದು ಆ ಪಟ್ಟಿಯಲ್ಲಿ ಅವರು ಏನು ಪ್ರಥಮ ದ್ವಿತೀಯ ಏನು ನಮೂದಿಸ್ಕೊಟ್ಟಿರ್ತಾರೋ ಅದರ ಪ್ರಕಾರ ನಾವು ನಮ್ಮ ಸಂಸ್ಥೆಗಳ ಕಡೆಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯುನ್ನತ ಅಂಕ ಅಂದ್ರೆ ಇಡೀ ತಾಲೂಕಿನಲ್ಲಿ ಯಾವ ಶಾಲೆಗೆ ಒಂದು ಅತ್ಯುನ್ನತ ಅಂಕ ಅಂತಂದ್ರೆ ಟಾಫರ್ ಆಗಿರ್ತಾರೋ ಟಾಫರ್ ಆಗಿರ್ತಕ್ಕಂಥ ಪ್ರಥಮ ಮತ್ತು ದ್ವಿತೀಯ ವಿದ್ಯಾರ್ಥಿಗೆ ನಾವು ಅವತ್ತಿನ ದಿನ ವಿದ್ಯಾರತ್ನ ಪ್ರಶಸ್ತಿ ಅಂತೇಳಿ ನಮ್ಮ ಒಂದು ಫೌಂಡೇಶನ್ ಕಡೆಯಿಂದ ನಾವು ಆ ಒಂದು ಪ್ರಶಸ್ತಿಯನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆನ ನಾವು ಮಾಡ್ಕೊಂಡ್ ಬಂದಿದ್ದೀವಿ. ಅದೇ ರೀತಿ ಈಗಲೂ ಸಹ ಆ 2 ವಿದ್ಯಾರ್ಥಿಗಳಿಗೆ ವಿದ್ಯಾರತ್ನ ಪ್ರಶಸ್ತಿ ಅನ್ನೋ ಒಂದು ಪ್ರಶಸ್ತಿಯನ್ನ ಮಾನ್ಯ ಗಣ್ಯ ವ್ಯಕ್ತಿಗಳು ಆ ಒಂದು ಕಾರ್ಯಕ್ರಮದಲ್ಲಿರ್ತಾರೆ.
ಮಾನ್ಯ ಅಧಿಕಾರಿಗಳು ಆ ಒಂದು ಕಾರ್ಯಕ್ರಮದಲ್ಲಿರ್ತಾರೆ. ನಮ್ಮ ಒಂದು ಸಂಸ್ಥೆಯ ನಿರ್ದೇಶಕರುಗಳಾಗಿರ್ಬೋದು, ಮುಖಂಡರುಗಳಾಗಿರ್ಬೋದು, ಒಂದು ಉನ್ನತ ಮಟ್ಟದ ಮುಖಂಡರಾಗಿರ್ಬೋದು, ಎಲ್ಲರ ಸಮ್ಮುಖದಲ್ಲಿ ಆ ಒಂದು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಕೊಟ್ಟು ಅವತ್ತು ಆ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ರೂಢಿ ಮಾಡ್ಕೊಂಡ್ ಬಂದಿದ್ದೀವಿ. ಇಂಥ ಒಂದು ಕಾರ್ಯಕ್ರಮವನ್ನ ತಾಲೂಕಿನ ಜನತೆ ಸದುಪಯೋಗ ಮಾಡ್ಕೊಬೇಕು. ಸದುಪಯೋಗ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಬಲ ತುಂಬತಕ್ಕಂಥ ಕೆಲಸ ಮಾಡಬೇಕು. ಆ ವಿದ್ಯಾರ್ಥಿಗಳಿಗೆ ಬಲ ಕೊಡೋದ್ರ ಜೊತೆಗೆ ಅವರ ಉನ್ನತ ವ್ಯಾಸಂಗವನ್ನ ಇನ್ನಷ್ಟು ಅವ್ರಿಗೆ ಮನಸ್ಸು ತುಂಬೋ ರೀತಿ ಪ್ರತಿಯೊಬ್ಬರೂ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿದಾಗ ಒಂದು ವಿದ್ಯಾರ್ಥಿಗಳಲ್ಲಿ ಇನ್ನಷ್ಟು ಬದಲಾಗ್ತದೆ. ಅವರ ಒಂದು ವಿದ್ಯಾಭ್ಯಾಸ ಇನ್ನಷ್ಟು ಬೆಟ್ಟದ ಎತ್ತರಕ್ಕೆ ಹೋಗ್ತದೆ ಅನ್ನೋ ಒಂದು ದಿಟ್ಟಿನಲ್ಲಿ ನಾವು ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತು ಏನು ಜನಸಮೂಹ ಸಂಸ್ಥೆ ಸಾನಾಸೌ ಸೇವಾ ಟ್ರಸ್ಟ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಎಲ್ಲ ಗ್ರಾಮಗಳಲ್ಲಿ ಇರ್ತಕ್ಕಂಥ ಹೆಚ್ಚಾಗಿ ಏನು ಸಂಘಟನೆಯಲ್ಲಿರ್ತಕ್ಕಂಥ ಮುಖಂಡರ ಜೊತೆಗೆ ಹೆಚ್ಚಾಗಿ ಜನ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ಗೊಳಿಸೋದರ ಜೊತೆಗೆ ಇನ್ನಷ್ಟು ಹಿಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಒಂದು ಹೆಚ್ಚಿನ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಬೇಕು. ಯಾಕೆ ಅಂತಂದ್ರೆ ನಾವು ಸಹ ಒಂದು ಸರ್ಕಾರಿ ಶಾಲೆಗಳಲ್ಲಿ ಓದಿ ಒಂದು ಹಾಸ್ಟೆಲ್ ಮುಖಾಂತರ ಬಂದು ಇವತ್ತೊಂದು ಸರ್ಕಾರಿ ಶಾಲೆಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಸರ್ಕಾರಿ ಶಾಲೆಗಳನ್ನ ಇನ್ನಷ್ಟು ಉಳಿಸುವ ಕಡೆಗೆ ನಮ್ಮ ಒಂದು ಸಂಸ್ಥೆ ಹೋಗ್ಬೇಕನ್ನೋದೇ ನಮ್ಮ ಒಂದು ಧ್ಯೇಯ. ಆ ಒಂದು ಧ್ಯೇಯವನ್ನು ಇಟ್ಕೊಂಡು ನಾವು ಸರ್ಕಾರಿ ಶಾಲೆಗಳಲ್ಲಿ SSLC ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ 5 ಮತ್ತು 7ನೇ ತಿಂಗಳು 5ನೇ ತಾರೀಕು 7ನೇ ತಿಂಗಳಲ್ಲಿ ನಾವು ಈ ಕಾರ್ಯಕ್ರಮ ಪ್ರತಿ ವರ್ಷವೂ ನಡೀತದೆ. ಈ ಕಾರ್ಯಕ್ರಮಕ್ಕೆ ಬುದ್ಧಿಜೀವಿಗಳು, ವಿಚಾರವಂತರು, ವಿದ್ಯಾರ್ಥಿಗಳು, ಮಹಿಳಾ ಸಂಘಟನೆಗಳು, ಪತ್ರಿಕಾ ಮಾಧ್ಯಮದವರು, ಇತರೆ ಎಲ್ಲ ಒಂದು ಅಧಿಕಾರಿ ವರ್ಗದವರು ಸಹ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೀವಿ. ಇಷ್ಟನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ನನ್ನ ವೇದಿಕೆ ಮತ್ತು ಮಾಧ್ಯಮ ಮಿತ್ರರಿಗೆ ವಂದಿಸಿ ನನ್ನ ಮಾತನ್ನ ವಿರಾಮ ಕೊಡ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಪ್ರಬುದ್ಧ ಭಾರತ. ಅದೇ ರೀತಿ ಏನು ಈ ಒಂದು ಸಂಸ್ಥೆಗಳ ಅಡಿಯಲ್ಲಿ ಪ್ರತಿ ವರ್ಷವೂ ಸಹ ವಿವಿಧ ಕ್ಷೇತ್ರಗಳಲ್ಲಿ ಸಮಾಜ ಸೇವೆ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಸೇವೆಗಳನ್ನು ಸಲ್ಲಿಸಿರ್ತಕ್ಕಂಥ ಪ್ರತಿಭಾನ್ವಿತರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಪ್ರತಿ ವರ್ಷವೂ ಒಂದು ಕಲಾವಿದರಾಗಿರ್ಬೋದು, ತಮಟೆ ಕಲಾವಿದರಾಗಿರ್ಬೋದು, ಜನಪದ ಕಲಾವಿದರಾಗಿರ್ಬೋದು, ಹೋರಾಟಗಾರರಾಗಿರ್ಬೋದು, ಪತ್ರಿಕಾ ರಂಗದಲ್ಲಿ ಒಂದು ಹೆಸರು ಗಳಿಸಿರ್ತಕ್ಕಂಥವ್ರಾಗಿರ್ಬೋದು, ವಿವಿಧ ರೀತಿಯಲ್ಲಿ ಉತ್ತಮ ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇರತಕ್ಕಂಥ ಒಂದು ಪ್ರತಿಷ್ಠಿತರಿಗೆ ನಾವು ನಮ್ಮ ಸಂಸ್ಥೆ ಕಡೆಯಿಂದ ಒಂದು ಬೇರೆ ಬೇರೆ ರೀತಿಯ ಹೋರಾಟಗಾರರು, ಈ ಕೋಲಾರ ಜಿಲ್ಲೆಗೆ ಹಿರಿಯ ಹೋರಾಟಗಾರರು ಆಗಿರ್ತಕ್ಕಂಥ ನಮ್ಮ ಟಿ ವಿಜಯಕುಮಾರ್ ಅಣ್ಣನವರಿಗೆ ಈ ಸಾರಿ ನಮ್ಮ ಒಂದು ಸಂಸ್ಥೆ ಕಡೆಯಿಂದ ಬುದ್ಧ ಭೀಮ ಪ್ರಶಸ್ತಿ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಪ್ರಶಸ್ತಿ ಪುರಸ್ಕೃತರನ್ನಾಗಿ ನಾವು ಅಂತಿಮ ತೀರ್ಮಾನ ಮಾಡಿದ್ದೀವಿ. ಅವ್ರಿಗೂ ಸಹ ಈ ಒಂದು ಮಾಧ್ಯಮದ ಮುಖಾಂತರ ಶುಭಾಶಯಗಳನ್ನ ಹೇಳ್ತೀನಿ. ಅದೇ ರೀತಿ ಪತ್ರಿಕಾ ರಂಗದಲ್ಲಿ ಏನು ಹೆಸರನ್ನು ಗಳಿಸಿರ್ತಕ್ಕಂಥ ಶ್ರೀ ಸನ್ಮಾನ್ಯ ಗಣೇಶ್ ಅಣ್ಣನವ್ರನ್ನ ನಾವು ಈ ಸಾರಿ ನಮ್ಮ ಸಂಸ್ಥೆ ಕಡೆಯಿಂದ ಅಮೋಘ ಪ್ರಶಸ್ತಿ ಅಂತೇಳಿ ಅವ್ರನ್ನ ನಾವು ಅಮೋಘ ಪ್ರಶಸ್ತಿಯನ್ನ ಕೊಡೋದ್ರ ಮುಖಾಂತರ, ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಕೊಡೋದ್ರ ಮುಖಾಂತರ ಅವ್ರಿಗೂ ಸಹ ನಾವು ಶುಭಾಶಯವನ್ನ ಹೇಳ್ತೀವಿ. ಅದೇ ರೀತಿ ಕಲಾವಿದರಾಗಿರ್ತಕ್ಕಂಥ ಚಿಂತಾಮಣಿ ಮುನಿರೆಡ್ಡಿ ಅಂತ ಹೇಳ್ಬಿಟ್ಟು ಅವ್ರನ್ನೂ ಸಹ ಅಮೋಘ ಪ್ರಶಸ್ತಿಗೆ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅವ್ರಿಗೂ ಸಹ ನಮ್ಮ ಸಂಸ್ಥೆ ಮತ್ತು ವೇದಿಕೆ ಮುಖಾಂತರ ಶುಭಾಶಯಗಳನ್ನು ಹೇಳ್ತೀವಿ. ಅದೇ ರೀತಿ ಇನ್ನ ಉಳಿದಿರ್ತಕ್ಕಂಥ 5 ಜನ ಕಲಾವಿದರಿದ್ದಾರೆ. ಕಲಾವಿದರಿಗೆ ಬೇರೆ ರೀತಿಯ ಒಂದು ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನ ನಮ್ಮ ಒಂದು ಸಂಸ್ಥೆ ಕಡೆಯಿಂದ 5 ಜನಕ್ಕೂ ನಾವು ಪ್ರಶಸ್ತಿಗಳನ್ನ ಕೊಡೋದ್ರ ಮುಖಾಂತರ
ಅವ್ರಿಗೂ ಸಹ ನಾವು ಶುಭಾಶಯಗಳನ್ನ ಹೇಳ್ತೀವಿ. ಈ ರೀತಿ ಒಂದು ಸೇವೆ ಮಾಡ್ತಾ ಬಂದಿರತಕ್ಕಂಥ ಸಮಾಜ ಸೇವಕರನ್ನ ಪ್ರತಿ ವರ್ಷವೂ ಸಹ ಆ ಒಂದು ವೇದಿಕೆ ಅಡಿಯಲ್ಲಿ ಗುರುತಿಸ್ಕೊಂಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಮಾಡೋದ್ರ ಮುಖಾಂತರ ಮಹನೀಯರು ಏನು ನಾವು ಈ ಸಾರಿ ಒಂದು ಅಂತಿಮ ತೀರ್ಮಾನ ಡಾಕ್ಟರ್ ಸಿದ್ಧಲಿಂಗಯ್ಯ ಪ್ರಶಸ್ತಿ ಅಂತ ಅವರ ಒಂದು ನೆನಪಿನ ಕಾಣಿಕೆ ಸಿದ್ಧಲಿಂಗಯ್ಯ ಸರ್ ಅವರ ಒಂದು ಪ್ರಶಸ್ತಿಯನ್ನ ಕೊಡೋದ್ರ ಮುಖಾಂತರ ಕೆಲವರಿಗೆ, ಅಮೋಘ ಪ್ರಶಸ್ತಿಯನ್ನ ಕೊಡೋದ್ರ ಮುಖಾಂತರ ಕೆಲವರಿಗೆ, ಬುದ್ಧ ಭೀಮ ಪ್ರಶಸ್ತಿ ಕೊಡೋದ್ರ ಮುಖಾಂತರ ಕೆಲವರಿಗೆ, ಈ ರೀತಿ ಪ್ರಶಸ್ತಿಗಳನ್ನ ಅವ್ರನ್ನ ಕೊಟ್ಟು ಇನ್ನಷ್ಟು ಅವ್ರನ್ನ ಒಂದು ಉತ್ತಮ ಸೇವೆ ಮತ್ತು ಉತ್ತಮ ಹೆಸರನ್ನ ಗಳಿಸಲಿಕ್ಕೆ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ನಮ್ಮ ಇಡೀ ವೇದಿಕೆದಾಗಿರ್ತದೆ. ಈ ಎಲ್ಲಾ ಒಂದು ಕಾರ್ಯಕ್ರಮಗಳನ್ನ 5ನೇ ತಾರೀಕು ನಾವು ಆ ಒಂದು ಪ್ರಶಸ್ತಿಗಳನ್ನ ಕೊಡೋದ್ರ ಮುಖಾಂತರ ನಾವು ಆ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಮಾಡ್ಬೇಕು ಅಂತ ಹೇಳಿ ಎಲ್ಲರ ತೀರ್ಮಾನವಾಗಿರ್ತದೆ. ಈ ರೀತಿ ಕಾರ್ಯಕ್ರಮಗಳನ್ನ ನಂಬಿಕೊಂಡು ಇನ್ನಷ್ಟು ಸೇವೆ ಮಾಡ್ಲಿಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತೇಳಿ ನನ್ನ ಮಾತಿಗೆ ವಿರಾಮವನ್ನ ಹೇಳ್ತೀನಿ.